ಮಲ್ಲಯ್ಯ ಶ್ರೀಶೈಲಕ್ಕೆ ಪಾದಯಾತ್ರೆ ಮುಖಾಂತರ ಹೊಂಟಾನ. ಆಸಂಗಿ ಹಾಳದಿಂದ ಮಲ್ಲಯ್ಯ ಇವತ್ತು ದರ್ಶನ ಕೊಡಕ್ಕೆ ಬಂದಾನ. 12 ಜ್ಯೋತಿರ್ಲಿಂಗದೊಳಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಅಂದ್ರೆ ಶ್ರೀಶೈಲ ಮಲ್ಲಯ್ಯ. ಒಂದು ಮಾತು ಬರ್ತದ ವೇದದೊಳಗೆ, ಶ್ರೀಶೈಲಂ ಶಿಖರಂ ದೃಷ್ಟ್ವಾ. ಜನ್ಮ ವ್ಯಕ್ತಿದ ಬಳಿಕ ಒಮ್ಮೆರ ತೀರ್ಥಕ್ಷೇತ್ರ ಯಾತ್ರೆಗೆ ಮಾಡಬೇಕಂತ. ಅಂದ್ರೆ ಪಾಪ ಹೋಗ್ತೈತಿ ಪುಣ್ಯ ಬರ್ತೈತಂತ ಹೋಗೋದು ಅಲ್ಲಲ್ಲಿ. ಮತ್ತು ಮಾಡಬಾರ್ದು ಕಿತಾಪತಿ ಊರ ಮಾಡಿ ವರ್ಷಕ್ಕೊಮ್ಮೆ ಹೋಗಿ ಅದೇನು ರಿನ್ಯೂವಲ್ ಮಾಡ್ಕೊಂಡು ಬರೋ ಫೈಲ್ ಐತಿ. ಅದು ಪಾತಾಳ ಗಂಗೆ ಹೋಗಿ ಜಳಕ ಮಾಡಿ ನಮ್ಮ ಪುಣ್ಯ ಬಂತು ಅನ್ನಕ ಅದೇನಿಲ್ಲ. ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದ್ರೆ ಪುಣ್ಯ ಬರ್ತೈತೆ ನಮಗೆ. ನೀ ಮಾಡಿದ ಕರ್ಮ, ನೀ ಮಾಡಿದ ಪುಣ್ಯ ನಿನ್ನ ಸುತ್ತ ಇರ್ತೈತಿ. ಗಂಗವನು ತಗೊಳಂಗಿಲ್ಲ, ಮಲ್ಲಯ್ಯನೂ ತಗೊಳಂಗಿಲ್ಲ. ಏನ್ರಿ, ಶ್ರೀಶೈಲ ಮಲ್ಲಿಕಾರ್ಜುನನಕ್ಕ ಹೋದ್ರ ಮನಃಶಾಂತಿ ಆಗ್ತೈತಿ, ನೆಮ್ಮದಿ ಸಿಗ್ತೈತಿ, ಒಂದಿಷ್ಟು ಚೇಂಜ್ ಆಗ್ತೈತಿ ಅಂತ ಮಲ್ಲಯ್ಯಗೆ ಹೋಗೋದು. ಈ ಮಠದಾಗ ಪುರಾಣಕ್ಕೆ ಬರ್ತೀವಿ. ಪುರಾಣಕ್ಕೆ ಯಾಕೆ ಬರೋದ್ರಿ? ಸ್ವಲ್ಪ ಬದಲಾವಣೆ ಆಗೋದು, ಸ್ವಲ್ಪ ಕೇಳೋದ್ರಿಂದ ಮನಸ್ಸಿಗೆ ತಂಪಾಗ್ತೈತಿ. ಹೆಂಡತಿ ಮುಂದೆ ಕುಂತ್ರ ಕಾವಾಗ್ತೈತಿ, ಮನೆಯಾಗ ಕುಂತ್ರ ತಾಪ ಹೆಚ್ಚಾಕೈತಿ, ಮಠದಾಗ ಬಂದ್ರೆ ತಲೆ ತಂಪಾಕೈತಿ. ಆಕೈತಿ ಇಲ್ಲಿ ಕರೆ ಹೇಳ್ರಿ ನೋಡೋಣ. ಮನೆಯಾಗ ಕುಂತ್ರ ಮನಸ್ಸಿಗೆ ತಾಪ ಹೆಚ್ಚಾಗ್ತೈತಿ. ಯಾಕೆ ಅಕ್ಕಿ ಒಂದಂದು ನಾ ಒಂದೊಂದು ಜಗಳ ಶುರುವಾಗಿ ಹೊಡೆಪೆಟ್ಟಾಗಿ ಎಲ್ಲೆಲ್ಲಿ ಹೋಗಿ ಏನೇನೋ ಆಗಿ 4 ಮಂದಿ ಬಂದು ಬಗೆಹರಿಸಿ ಅದು ಬಗೆಹರಿಲಾದಕ್ಕೆ ಜಗಳಾಡಿ 4 ಮಂದಿ ಕೂಡಿಸಿ ಅದನ್ನು ಓದೋ ಪಂಚರ ಮುಂದಿಟ್ಟು ಆ ಪಂಚರಿಗೆ ಜಗಳಾಡಿ ಬೇಡ ಅನ್ನಲ್ಲ. ಜಗಳಾಡಿದರೆ ಬೀದಿ ಹೊರಗೆ ಬರಬಾರ್ದು. ಗಂಡ ಹೆಂಡತಿ ಜಗಳ, ಗಂಡ ಹೆಂಡತಿ ಜಗಳ ಬೀದಿಗೆ ಬಂದರೂ ಪರವಾಗಿಲ್ಲ, ಪಂಚರ ಮುಂದೆ ಹೋಗಬಾರ್ದು. ಪಂಚರ ಮುಂದೆ ಹೋದರೂ ಚಿಂತಿಲ್ಲ, ಪೊಲೀಸ್ ಸ್ಟೇಷನ್ ಕಚೇರಿಗೆ ಹೋಗಬಾರ್ದು. ಪೊಲೀಸ್ ಸ್ಟೇಷನ್ ಕಚೇರಿಗೆ ಹೋದರೂ ಚಿಂತಿಲ್ಲ, FIR ಆಗಬಾರ್ದು. FIR ಆದರೂ ಚಿಂತಿಲ್ಲ, ಕೋರ್ಟಿನ ಮೆಟ್ಟಲು ಏರಬಾರ್ದು. ಕೋರ್ಟಲ್ಲಿ ಮೆಟ್ಟಿದ್ರೆ ಏರಿದ್ರೂ ಚಿಂತಿಲ್ಲ, ಡೈವರ್ಸ್ ಆಗಿ ಅದು ಆ ಕಡೆ ಇದು ಈ ಕಡೆ ಆಗಿ ಬಂತಂದ್ರೆ ಜೀವನ ಹಾಳು ಆಗ್ತೈತಿ. ನಮ್ಮ ಸಂಸಾರ ನಮಗುಟ್ಟು ಮನೆಯೊಳಗಿರಬೇಕು. ಹೋದಾಗ ಹೋದ್ರೆ ವ್ಯಾಧಿ ರಟ್ಟು ಆಗ್ತೈತಿ ಅಂತ. ಮನೆಯಾಗ ಕುಂತ್ರ ತಾಪ ಆಗ್ತೈತಿ, ಮಠದಾಗ ಕುಂತ್ರ ಮನಸ್ಸಿಗೆ ತಂಪಾಗ್ತೈತಿ. ಹಂಗೆ ಮಲ್ಲಯ್ಯಗೆ ಹೋಗೋದ್ರಿಂದ ಒಂದಿಷ್ಟು ನೆಮ್ಮದಿ ಸಿಗ್ತೈತಿ. ಶ್ರೀಶೈಲಂ ಶಿಖರಂ ದೃಷ್ಟ್ವಾ. ಶ್ರೀಶೈಲಕ್ಕೆ ಹೋದ್ರೆ ಮಲ್ಲಯ್ಯನ ಮುಟ್ಟಿ ದರ್ಶನ ಮಾಡಿ ಬಂದ್ರೆ ಒಂದಿಷ್ಟು ನೆಮ್ಮದಿ, ಸಮಾಧಾನ, ಶಾಂತಿ ಸಿಗುತ್ತೈತಿ. ಅದಕ್ಕೆ ಸಾಕ್ಷಿ ಗಣಪತಿ ಅದಾನ ಅಲ್ಲಿ. ಯಾರ್ಯಾರು ಬಂದಾರ, ಯಾರ್ಯಾರು ಬಿಟ್ಟಾರ, ಶ್ರೀಶೈಲಕ್ಕೆ ಹೋಗ್ಯಾರ ನೋಡ್ಯಾರ ಅನ್ನೋದಕ್ಕೆ ಅವು ಬರ್ಕೊಂಡು ಪರಮಾತ್ಮನಿಗೆ ತಂದಿಗೆ ಲಿಸ್ಟ್ ಕಳಿಸ್ತಾನಂತ. ಸಾಕ್ಷಿ ಗಣಪತಿ ಅಂತ ಐತಲ್ಲಿ. ಮತ್ತು ಈ ಮಲ್ಲಯ್ಯಗ ಪುಣ್ಯ ಬರಲಿಲ್ಲ ಅಂದ್ರೆ ಹೋಗೋದು ಯಾಕ್ರಿ ಅಂತ ನಿಮ್ಮ ಮನೆ ವಸನ್ಯಾಗ ಒಂದು ಪ್ರಶ್ನೆ ಬಂದ್ರೆ, ಅವನ್ನ ಕುರಿತು ಯಾರು ಕಾಯ ವಾಚ ಮನಸ್ಸ ಭಕ್ತಿಪೂರ್ವಕವಾಗಿ ಶ್ರದ್ಧೆ ಇಷ್ಟು ದೇಹದ ಹಂಗ ತರೋದು ಮನಸ್ಸನ್ನು ಲಿಂಗದ ಮ್ಯಾಗಿಟ್ಟು ಪೂಜಾ ಮಾಡ್ತಿರಲ್ಲ, ಅವರೆಲ್ಲರಿಗೂ ಒಂದಲ್ಲ ಒಂದು ದಿವಸ ಅವನ ಕೃಪಾ ಒಲುಮೆ ಆಗೇ ಆಗ್ತದ. ಮಲ್ಲಯ್ಯ ಕಲ್ಲಲ್ಲ, ಕಲ್ಲಿನ ರೂಪದೊಳಗೆಲ್ಲ ಮಲ್ಲಯ್ಯ ಸಾಕ್ಷಾತ್ಕಾರ ಅಲ್ಲಿ ನೆಲೆಸ್ಯಾನ. ಭ್ರಮರಾಂಬಿಕಾ ಮಲ್ಲಯ್ಯ. ನಿಮ್ಗೊಂದು ಐತಿಹಾಸಿಕ ಒಂದು ಕಥೆ ಹೇಳ್ತೀನಿ. ಹಿಂದಕ್ಕೆ ಮಹಾಭಾರತ ನಡೀತು ತ್ರೇತಾಯುಗದೊಳಗೆ. 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ. ಮಹಾಭಾರತ ಒಂದು ಪ್ರಸಂಗ ನಡೀತು. 101 ಮಂದಿ ಕೌರವರು, ಪಾಂಡವರು. ಮೇನಾತಂತ ಪಾಂಡವರು ಅಸ್ತ್ರದಿಂದ ಸ್ವಲ್ಪ ಎಲ್ಲ ಕಳ್ಕೊಂಡಿದ್ರು. ಅವರು ರಾಜ್ಯ ಕಳ್ಕೊಂಡಿದ್ರು, ಭೂಮಿ ಕಳ್ಕೊಂಡಿದ್ರು, ಎಲ್ಲ ಕಳ್ಕೊಂಡಿದ್ರು. ಇವರು ಕೌರವರು 101 ಮಂದಿ, ಇವರೆಲ್ಲ ಸುಸಜ್ಜಿತವಾಗಿತ್ತು. ಅರ್ಜುನ್ ಏನು ಮಾಡಿದ್ನಂತ, ಮತ್ತು ಬಡವರಿಗೆ ಯಾರೇ ಆಧಾರ, ಬಡವರಿಗೆ ಯಾರು ಆಗ್ತಾರ, ದೇವರೇ ಗತಿಯಲ್ಲ. ಅದಕ್ಕೆ ಅರ್ಜುನ್ ಅಂದಂತ ಏನಾರ ಮಾಡಿ
ಶಿವನಿಂದ ವರ ಪಡಿಬೇಕಂತ ತಿಳ್ಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನ ಮಂದಿರಕ್ಕೆ ಹೋದ್ನಂತ. ಪಾತಾಳ ಗಂಗೆಯಾಗ ಜಳಕ ಮಾಡೋದು, ಕಾಡ ಮಲ್ಲಿಗೆ ಹೂ ತರೋದು, ನಿತ್ಯ ಮಲ್ಲಯ್ಯಗೆ ಏರ್ಸೋದು, ಬ್ರಹ್ಮರಾಂಬಿಕೆಗೆ ಏರ್ಸೋದು, ತಪಸ್ಸು ಮಾಡಿದ. 12 ವರ್ಷ ತಪಸ್ಸು ಮಾಡಿದ. ಏನು ಒಳಗ ವಾಸನೆ ಇಲ್ಲದೆ, ಆಶಾ ಭಾವ ಇಲ್ಲದೆ ಸುಮ್ಮನೆ ಕುಂತು ತಪಸ್ಸು ಮಾಡಿದ. ಸುಮ್ಮನೆ ಕುಂತು ತಪಸ್ಸು ಮಾಡಿದ್ರೆ ದೇವ್ರು ಬೇಗನೆ ಒಲಿತಾನ. ಮತ್ತು ಒಳಗೆ ಆಶೆ ಕಂಡಾಪಟ್ಟೆ ಇಟ್ಕೊಂಡು ಭಕ್ತಿ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗಂಗಿಲ್ಲ. ಬಯಸಬಾರ್ದು ಒಳಗೆ ಕುಂತು ಬೆಳಕ. ಸುಮ್ಮನೆ ಮಾಡೋ ಕರ್ತವ್ಯ ಮಾಡಬೇಕು, ದೇವರು ಕೊಡಬೇಕು. ಹಂಗೆ ಹೋಗಿ ಅರ್ಜುನ 12 ವರ್ಷ ಕುಂತ ಮಲ್ಲಯ್ಯಗ ವರ ಕೊಡಬೇಕು ಕನಿಸ್ತ. ಅವನಿಗೆ ಎಷ್ಟು ವರ್ಷ ಅಂತ ಕೂಡಿಸ್ತಾನೆ. ಮತ್ತು ಕೊಡದೇ ಹೋದ್ರ ದೇವರಿಗೆ ಇಷ್ಟು ವರ್ಷ ತಪಸ್ಸು ಮಾಡಿದ್ರೆ ದೇವ್ರು ಭೇಟಿಯಾಗಿಲ್ಲ ನಂಬಿಕೆ ವಿಶ್ವಾಸ ಕಳ್ಕೋತಾರ. ಆ ನಂಬಿಕೆ ವಿಶ್ವಾಸ ಜನರಲ್ಲಿ ಮೂಡಬೇಕಂದ್ರೆ ನಾ ಕರೆದಾನ ಅಂದ್ರೆ ಹೋಗ್ಬೇಕಂತ ಮಲ್ಲಯ್ಯ ಬಂದ. ಇವಾಗ ಕುಂತಿದ್ದ. ಏನು ಬೇಕು ಅಂದವ. ಇವ ಏನು ಬೇಡಾಕ ಬಂದಿದ್ದ ಅವನ್ನೆಲ್ಲ ಮರ್ತ. ಮಲ್ಲಯ್ಯಗ ಏನು ಕೇಳಬೇಕಂತ ಬಂದಿದ್ನಲ್ಲ, ಮಲ್ಲಯ್ಯ ಸಾಕ್ಷಾತ್ ಮುಂದೆ ಬಂದು ನಿಂತುಗಳನ್ನ ಎಲ್ಲ ಮರ್ತೀವ ನೋಡ್ರಿ. ದೇವ್ರ ಮುಂದೆ ಬಂದಾಗ ಕಾಮದೇನು ಕಲ್ಪ ಉಪಾಧಿ ಎಲ್ಲಿ ಅವ ಬಂದಾನ ಅವನಿಗೆ ಸನತನ ಕೇಳೋದೇನು. ಶ್ರೀಮಂತರು ಮನೆಗೆ ಬಂದಾಗ ಕೊಡಾಕ ಬಂದಾಗ ಕೆರೆ ನಮಗೆ ಒಂದು 100 ರೂಪಾಯಿ ಸಾಕಂದ್ರೆ ಹೆಂಗೆ ಆಗ್ತೈತಿ? ಅವನ ಕಡೆ ಕೋಟಿ ಗಂಟ್ಲೆ ಅದ, 100 ರೂಪಾಯಿ ಕೇಳಿದ್ರೆ ಹೆಂಗೆ? ಅದಕ್ಕಿವ ಏನೂ ಕೇಳೋದು ಬೇಡ, ನಾ ಬಂದದ್ದು ಅದು ಉದ್ದೇಶ ಇದ್ದರೂ ಕೂಡ ಕೇಳೋದು ಬೇಡ ಅಂತ ಸುಮ್ಮನೆ ಅಂತ. ಮತ್ತು ನೀ ಕುಂತು ತಪಸ್ಸಿನ ಫಲವಾಗಿ ನಾ ಕೊಡಕ್ಕೆ ವರ ಬಂದಿನಿ, ಏನು ಬೇಕು? ಒಂದ ಮಾತು ಕೇಳಿದಂತ. ಮಲ್ಲಯ್ಯ, ಈ ಭೂಮಿ ಎಲ್ಲಿವರೆಗಿರ್ತೈತಿ, ಸೂರ್ಯ ಎಲ್ಲಿವರೆಗಿರ್ತಾನೆ, ಚಂದ್ರ ಎಲ್ಲಿವರೆಗಿರ್ತಾನೆ, ಇದೆಲ್ಲ ನೀ ಸೃಷ್ಟಿ ಮಾಡಿದ್ದು ಎಲ್ಲಿವರೆಗಿರ್ತೈತಿ, ಅಲ್ಲಿವರೆಗೆ ನಿನ್ನ ಹೆಸರು ಜೊತೆ ನನ್ನ ಹೆಸರು ಇರಬೇಕು, ಅದು ಒಂದ ನನಗೆ ಕೊಡು ಅಂತ ಕೇಳಿದಂತ ಮಲ್ಲಯ್ಯಗ ಅರ್ಜುನ. ನಿನ್ನ ಹೆಸರು ಮುಂದೆ ನನ್ನ ಹೆಸರು ಬರಬೇಕು ಅಂದ್ರೆ ದೇವರ ಹಿಂದೆ ಶಿಷ್ಯಂದು ಬರಬೇಕು, ದೇವರಿಂದ ವರ ಪಡ್ಕೊಂಡು ಅವನ ಹೆಸರು ಜಗತ್ತಿನಾಗ ಉಳಿಬೇಕು, ಎಲ್ಲರ ಬಾಯಾಗ ಉಳಿಬೇಕಂತ ವರ ಕೊಡೋದಂತ. ಅವಾಗ ಶಬ್ಬಾಶಿ ಬಪ್ಪರೆ ಮಗನೇ ಅಂತ ಮಲ್ಲಯ್ಯ ಹೇಳಿದಂತ. ಇಲ್ಲಿವರೆಗೆ ನನಗೆ ಜಗತ್ತಿನಾಗ ಮಲ್ಲಯ್ಯ ಮಲ್ಲಯ್ಯ ಅಂತ ಕರಿತಿದ್ರು. ನಿನ್ನ ತಪಸ್ಸಿಗೆ ಮೆಚ್ಚಿ ಭಕ್ತಿಯಿಂದ ನಾ ವರ ಕೊಡಾಕ ಬಂದ ಬಳಿಕ ನೀ ಕೇಳಿದ ವರಕ್ಕೆ ಮಲ್ಲಯ್ಯ ಪ್ಲಸ್ ಅರ್ಜುನ ಕೂಡಿ ಮಲ್ಲಿಕಾರ್ಜುನ ಅಂತ ನಾಮದಿಂದ ಹೆಸರು ಪ್ರಸಿದ್ಧ ಆಗಲಿ ಅಂತ ಮಲ್ಲಯ್ಯ ಆಶೀರ್ವಾದ ಮಾಡಿದ್ನಂತ. ಅವಾಗಿನಿಂದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ನಾವೆಲ್ಲರೂ ಅರ್ಜುನನ ಹೆಸರನ್ನು ಕರಿತೀವಿ. ಮಲ್ಲಯ್ಯ ಅರ್ಜುನ ಮಲ್ಲಿಕಾರ್ಜುನ ಅಂತ ನಾಮದಿಂದ ಕರಿತೀವಿ. ಹಿಂಗೆ ದೇವರನ್ನ ಕೇಳೋದ್ರಿಂದ ಇಂಥ ಒಂದು ಶಕ್ತಿ ಬರ್ತೈತಿ. ಹಂಗೆ ಇವರು ಪರಪಜ್ಜ ಬಂದ ಒಳಕ್ಕದ ತಾಯಿ ಶೇಷಮ್ಮ ಅಂದಳು, ಯಜ್ಜ ಮೌನೇಶ್ವರ ಹೋಗಿ 20 ವರ್ಷ ಮ್ಯಾಗ ಆತು. ನಮ್ಮದರ ವಯಸ್ಸು ಇಳ್ಕೊಂತ ಬಂತು. ಮತ್ತೆ ಹಿಂಗ ತಿರ್ಕೊಂತ ಹೋದ ನಮ್ಮ ಗತಿ ಹೆಂಗ? ನಾಳೆ ವಯಸ್ಸಾಗಿ ಮನೆಯಾಗ ಬಿದ್ದಿ ಅಂದ್ರೆ ನಮಗೆ ಜಾಕಿ ಮಾಡಾರ ಯಾರು, ಜತನ್ ಮಾಡಾರ ಯಾರು, ಸತ್ತು ನೋಡೋರು ಯಾರು? ಎಲ್ಲ ತಂದೆ ತಾಯಿ ಆಸೆ ಏನಿರ್ತೈತಿ, ಸತ್ತು ಬಳಕ ಇದ್ದ ಬಳಕ ನನ್ನ ಮಕ್ಕಳು ನಮಗೆ ಅಕ್ಕವಣ್ಣು ಅಂತ ಆಶ್ರಯದಿಂದ ನಾವು ಮಕ್ಕಳನ್ನ ಬೆಳೆಸೀವಿ. ಮತ್ತು ಆ ಮಗನೇ ಇಲ್ಲಂದ್ರೆ ನಮ್ಮ ಬದುಕು ಹೆಂಗ, ಬಾಳ್ವೆ ಹೆಂಗ, ಜೀವನ ಹೆಂಗ, ಸಂಸಾರ ಹೆಂಗ ಅಂತ ಪರಪ್ಪಜ್ಜ ಕೇಳಾಕತ್ಲು. ಯಾರು ಶೇಷಮ್ಮ ತಂಗಿ. ಅವ ನಿಮ್ಮ ಹಂಗ ಸಂಸಾರ ಮಾಡಿ ತಂದೆ ತಾಯಿ ಜಾಕಿ ಮಾಡಿ ಮನೆ ಕಟ್ಟಿಸಿ ಹೊಲ ತಗೊಂಡು ಅದ್ರ ಯಾರಾಗ ಉಳಿಬೇಕಂತ ಬಂದವ ಅಲ್ಲವ ಯವ್ವ, ನಿನಗೆ ಗೊತ್ತೈತಲ್ಲವ. ನಿಮ್ಮ ಮಣಿತನದೊಳಗೆ ಹುಟ್ಟಿರಬಹುದು, ಆದ್ರೆ ಅವನೇ ಬೇರೆ ಅದಾನೇವ. ಅವ ಬಂದು ಉದ್ದೇಶನೇ ಬೇರೆ ಅದ. ಜಗತ್ತಿಗೆ ಸುಮ್ಮನೆ ಬಂದಿಲ್ಲವ. ಗಂಟೆ ಹೊಡಿಬೇಡ, ಸುಮ್ಮ ಹಂಗ ಹೋರಿ ಉತ್ತಮ, ಅದ ಕಟ್ಟಿಯಪ್ಪ. ಅದು ಅವ ಬಂದಾನೆ ಜಗತ್ತಿಗೆ, ಆದರೆ ಅವನ ಉದ್ದೇಶಗಳೇ ಬೇರೆನೇ ಅದಾವ. ಲೋಕದಂಗ ಹುಟ್ಟಿಲ್ಲ, ಲೋಕದಂಗ ಸಂಸಾರ ಮಾಡಿಲ್ಲ, ಲೋಕದಂಗ ಅವ ಸಾಯಂಗಿಲ್ಲ. ಪುಣ್ಯದಂತೆ ಬಪ್ಪರೋ ಜ್ಞಾನದಂತೆ ಇಪ್ಪರೋ ಮುಕ್ತಿಯಂತೆ ಹೋವರು ನೋಡೋರು ನಮ್ಮ ಶರಣರು. ಅವ್ರು ಇರುವಿಕೆನೇ ಭಾಳ ವಿಚಿತ್ರವಾಗಿರ್ತದೆ. ಅವರಿಗೆ ನಮಗೆ ಭಾಳ ವ್ಯತ್ಯಾಸ, ಅಜಗಜಾಂತರ ಪರಕ್ಕದ.
ನಮ್ಮ ಮನಸ್ಸು, ನಮ್ಮ ವಿಚಾರ, ನಮ್ಮ ಭಾವ, ನಮ್ಮ ತಲೆಯೊಳಗೆ ಬೇರೆ ಇರ್ತವ. ಅವ್ರದ್ದು ವಿಶ್ವಮಯವಾಗಿರ್ತಕ್ಕಂಥ, ವಿಶ್ವ ಕುಟುಂಬಿಯಾಗಿರ್ತಕ್ಕಂಥ ಜೀವನ ಇರ್ತದ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಭಾವ ಅವ್ರಿಗಿರ್ತೈತಿ. ಹಿಂಗಾಗಿ ಅವ ಎಲ್ಲಿರ್ತಾನೋ, ಯಾವಾಗ ಬರ್ತಾನೋ ಯಾರಿಗೆ ಗೊತ್ತದ. ಯಾರು ಕರೆದ್ರೆ ಅಲ್ಲಿ ಹೋಗಿ ಬಿಡಾವ. ಯಾವುದಲ್ಲಿ ಕಳ್ಕೊಂಡಿವಿ ಅಲ್ಲೇ ಹುಡುಕುನು ನಡಿ ಅಂದಿವ ಪರಪಜ್ಜ. ಎಲ್ಲಿ ಕಳ್ಕೊಂಡಿವಿ ಅಲ್ಲೇ ಹುಡುಕುನು ನಡಿ ನಡಿ ಹಂಗಂತ ತಿಳ್ಕೊಂಡು ಜಳಕ ಮಾಡಿ ಸ್ವಾಮಾರಿತ್ತು. ಪರಪಜ್ಜ, ಮಣಕಾದೇವಿ, ಶೇಷಪ್ಪ, ಶೇಷಮ್ಮ ಕೂಡಿ ಸ್ನಾನ ಮಾಡಿಕೊಂಡು ಒಂದು ಬಿಂದಿಗೆ ತುಂಬಿಗೆ ನೀರು ತಗೊಂಡು ಹೂವು, ಪತ್ರಿ, ಕಾಯಿ, ಕರ್ಪೂರ ಎಲ್ಲ ತಗೊಂಡು ಎಲ್ಲಿಗೆ ಹೋದ್ರಿ? ಎಲ್ಲಿ ಇವನು ಪಡೆದಿದ್ರಲ್ಲ ಊರು ಹೊರಗೆ ಒಂದು ದೇವಸ್ಥಾನ, ಅದು ಆದಿಲಿಂಗನ ದೇವಸ್ಥಾನ. ಅಲ್ಲಿಗೆ ಹೋದ್ರು. ಲಿಂಗಕ್ಕೆ ಅಭಿಷೇಕ ಮಾಡಿ ನೀರು ಹಾಕಿ ಪತ್ರಿ ಏರಿಸಿ ಆದಿಲಿಂಗನ ಮುಂದೆ ಕುಂತು ಬೇಡ್ಕೊಂಡ್ರಿ ಇವರು. ಯಪ್ಪ, ತಿಳಿಲಾರ್ದ ಕಂದನನ್ನ ಕೇಳಿದಿ, ಕಂದನನ್ನ ನೀ ಕೊಟ್ಟಿ, ನೀನೇ ಬಂದಿ. ಆದ್ರೆ ನನಗಿವತ್ತು ಅತಿ ದುಃಖ ಆಗಿಬಿಟ್ಟೈತಿ. ಯಾಕ? ಮಗ ಇದ್ರೂ ಕೂಡ ನಾವು ಅನಾಥರಾಗಿ ಬಿಟ್ಟಿವಿ. ಮಗ ಇದ್ರು ಕೂಡ ಅನಾಥರು. ಬಹಳ ಮಂದಿ ಮಕ್ಕಳಿಲ್ಲದ ಅನಾಥರಾಗ್ಯಾರ. ಆದ್ರೆ ಈ ಮಗು, ನಿನ್ನ ಮಗಳು, ಮಗ ಇದ್ರೂ ಅನಾಥರು, ಪರದೇಶಿಯಾಗಿ ಬಿಟ್ಟಿವಿ ನಾವು. ನಮಗಿನ ಲೌಕಿಕದ ಚಿಂತೆ, ಲೌಕಿಕದ ವಿಚಾರ ನಮಗೆ ಸಾಕಾಗ್ಯದ. ಜಗತ್ ಕಲ್ಯಾಣಕ್ಕಾಗಿ ಲೌಕಿಕರಂತೆ ಮಗನನ್ನು ಪಡೆದರೂ ಕೂಡ ಜಗತ್ ಕಲ್ಯಾಣ ಮಾಡ್ತಕ್ಕಂಥ ಮಗನಾಗಿ ನನ್ನ ಮನೆತನದೊಳಗೆ ಬಂದಿಯಪ್ಪ. ನೀನು ಅಲೌಕಿಕ ಮಹಾಪುರುಷ, ಜಗತ್ ಕಲ್ಯಾಣಕ್ಕಾಗಿ ಬಂದಿ ಅನ್ನೋದು ನನಗೆ ಗೊತ್ತದ. ಆದರೂ ಕೂಡ ತಾಯಿ ಕಳ್ಳು ಮಮತೆ ಎಲ್ಲಿ ಕೇಳಬೇಕು? ಅದಕ್ಕೆಪ್ಪ ಸಾಕಿನ ನಮಗೂ ಬಂದ ಉದ್ದೇಶ, ಇಚ್ಛೆ ಈಡೇರ್ಯದ. ನೀವೊಮ್ಮೆ ಬಂದು ನಮಗ ಕೈಲಾಸ ದಾರಿ ತೋರಿಸಿ ಕರ್ಕೊಂಡು ಹೋಗಿ ಬಿಟ್ಟಂದ್ರೆ ನಿನ್ನ ಜಗತ್ ಕಲ್ಯಾಣಕ್ಕೆ ನಿನಗೂ ಸಮಯ ಉಳಿತೈತಿ. ನಮ್ಮನ್ನು ಮುಕ್ತ ಮಾಡಿ ನೀ ಜಗತ್ತಿಗೆ ಮುಕ್ತರನ್ನಾಗಿ ಮಾಡಾಕ ಹೋಗೋ ಆದಿಲಿಂಗ, ಯಾಕೆ ಬರವಲ್ಲಿ? ಬಂದು ಭೇಟಿಯಾಗ ನನ್ನ ಮಗನನ್ನ ಕರುಣಿಸಂತ ತಿಳ್ಕೊಂಡು ತಾಯಿ ದುಃಖಿ 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 ಆದಿಲಿಂಗಗೆ ಬೇಡ್ಕೊಳಕತ್ತಾಳ. ಯಪ್ಪ, ಇದ 12 ವರ್ಷದ ಹಿಂದೆ ನಿನಗ ತಪಸ್ಸು ಮಾಡಿ ಪೂಜಾ ಮಾಡಿ ನಾ ಕೇಳಿದ್ದೆ. ಏನಂತ? ನನಗೊಂದು ಮಗನನ್ನ ಕರುಣಿಸಂತ ತಿಳ್ಕೊಂಡು ದುಃಖ ಮಾಡಿ ಕೇಳಿದ್ದೆ. ಆ ದುಃಖಿಗೆ ನೀ ಕೊಟ್ಟಿ. ಆದ್ರೆ ಕೊಟ್ಟರು ಕೂಡ ನನಗೆ ಸಮಾಧಾನ ಇಲ್ಲ. ಮತ್ತೆ ನಿನಗೆ ಕೇಳಾಕ ಬಂದೀನಿ. ಯಾಕಂದ್ರೆ ಆ ಮಗ ನನ್ನ ಹತ್ರ ಇಲ್ಲ. ಕೊಟ್ಟೇನೋ ಕರೆ, ಬಂದೇನೋ ಕರೆ, ಆ ಮಗ ನನ್ನ ಹತ್ರ ಇಲ್ಲ. ಮತ್ತು ಆ ಮಗ ನನಗೆ ಹತ್ರ ಇಲ್ಲ ಅಂದ ಬಳಿಕ ವಯಸ್ಸಾದ ತಂದೆ ತಾಯಿಗೆ ಆಸರೆ ಯಾರು ಬೇಕು ನಮಗೆ? ಹೇ ಪರಮಾತ್ಮ, ನಮ್ಮ ಕಾಲು ಕೈ ಗಟ್ಟಿರುವಾಗಲೇ ಮುಕ್ತಿ ಕೊಟ್ಟು ಬಿಡು. ಬಿದ್ದು ಬಿಡಕ ನಮ್ಮನ್ನು ನೋಡ್ಕೊಳಕ ಮತ್ತಾರ ಅದಾರೆ ಈ ಊರಾಗರ? ನಮ್ಮ ಕುಲ ಬಾಂಧವರಂತೂ ನಮ್ಮನ್ನು ಊರು ಹೊರಗಿಟ್ಟಂಗ ಮಾಡ್ಯಾರ. ಯಾರ್ಯಾರು ಸೇರಂಗಿಲ್ಲ. ಊರಾಗ ಏನೇ ಒಂದು ಸಮಾರಂಭ ನಡೆದರೂ ಕೂಡ ನಮ್ಮ ಮನೆಗೆ ಬಂದು ಯಾರೂ ಹೇಳಂಗಿಲ್ಲ. ಕುಲದವ್ರು ಇದ್ರು ಕೂಡ ನಮ್ಮನ್ನ ಎಂದೂ ಕರೆದಿಲ್ಲ. ಹಾಗಾದ ಮೇಲೆ ನಮಗ ಪರಪ್ಪಜ್ಜನ ಬಿಟ್ಟು ಈ ಊರಾಗ ಯಾರೋ ಆಶ್ರಯ ಬಳ್ಳಿ ಇಲ್ಲ, ಸೇರೋರು. ನಮ್ಮ ಒಳ್ಳೆತನನೇ ನಮಗ ಊರಾಗ ಮುಳ್ಳಾಯ್ತೇನೋ ಯಪ್ಪ ಆದಿಲಿಂಗ ಅಂತ ಶೇಷಮ್ಮ ಅಳಕತ್ಲಕ್ಕೆ. ಎಲ್ಲರೂ ಅದಾರ, ಆದ್ರೂ ದುಷ್ಟ ನೆಂಟರು ಊರು ತುಂಬಾ ಅದಾರಲ್ಲ, ತಗೊಂಡು ಏನು ಮಾಡೋದದ? ದುಷ್ಟ ನೆಂಟರ ಊರು ತುಂಬ ಇದ್ದರೆ ತಗೊಂಡು ಏನು ಮಾಡುವುದದ? ನಮಗ ಯಾರ್ಯಾರಿಲ್ಲ, ನಿನ್ನ ಬಿಟ್ಟು ನಮಗ ಜಗತ್ತಿನಾಗ ಯಾರೂ ಇಲ್ಲ ಆದಿಲಿಂಗ. ನಮ್ಮ ಶಕ್ತಿ ಇರುತ್ತನ ನಮ್ಮಿಬ್ಬರಿಗೆ ಮುದುಕಾ ಮುದುಕಿಗೆ ಮೋಕ್ಷ ಕೊಟ್ಟು ಕರ್ಕೊಂಡು ಹೋಗ್ಬಿಡು, ಸ್ವರ್ಗದಾಗ ಆರಾಮಿರ್ತೀವಿ, ಸಾಕಿನ ಪ್ರಪಂಚ ನಮಗ ಅಂತ ಕಣ್ಣೀರು ಸುರಿಸಿ ಲಿಂಗದ ಮ್ಯಾಗ ಬಿದ್ದು ಅಳಕ ಶುರು ಮಾಡಿದಳೆ ತಾಯಿ. ತಂದೆ ನೀನು, ತಾಯಿ ನೀನು, ಬಂದು ನೀನು, ಬಳಗ ನೀನು, ಎನಗೆ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಆದಿಲಿಂಗೇಶ.
ನಮಗೆ ಯಾರೂ ಇಲ್ಲ. ಎಲ್ಲರನ್ನ ಕಳ್ಕೊಂಡು ಬಿಡಕ್ಕ ನೆಂಟರು ಬಂಧುಗಳು ಎಲ್ಲರೂ ಕೂಡ ದೂರ ಆದ ಬಳಿಕ ನಮಗ ಭಗವಂತ ಒಬ್ಬನೇ ಅಲ್ಲವೇ? ಇದ್ದಾಗ ಎಲ್ಲರೂ ಬರ್ತಾರೆ, ಇಲ್ಲದಾಗ ಯಾರು ಒಬ್ರು ಬರಂಗಿಲ್ಲ. ಅಣ್ಣವು ನನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನವರು. ಅಣ್ಣ ತೀರಿದ ಮರುದಿನವೇ ನೀವು ಮಾಡಂಗೆ ಮಾಡ ಕಡೆ ನಮ್ಮ ಪುರಾಣ ನಡೆಯಂಗೆ ನಡೀತಿತ್ತು.